want to express? ಐ ವಾಂಟ್ ಟು ಎಕ್ಸ್ಪೋಸ್ ದೀಸ್ ಪೀಪಲ್. ಯಾಕಂದ್ರೆ ಅವ್ರಿಗೂ ರೇಣುಕಾ ಸ್ವಾಮಿಗೂ ಏನು ವ್ಯತ್ಯಾಸ ಇಲ್ಲ. ಇದೇ ಸೇಮ್ ಮೈಂಡ್ ಸೆಟ್ ಎಲ್ಲಾರ್ದು. ಆ ಥರ ಅವ್ರು ಮೆಸೇಜ್ ಮಾಡಿದ್ದಕ್ಕೆ ಅವ್ರಿಗೆ ಮರ್ಡರ್ ಮಾಡಿದ್ರು. ಹಾಗಂತ ನಾವ್ ಎಲ್ರಿಗೂ ಮರ್ಡರ್ ಮಾಡೋಕ್ಕಾಗತ್ತಾ? ಕಾನೂನ ನಮ್ಮ ಕೈಗೆ ತೊಗೊಳಕ್ಕಾಗತ್ತಾ? ವಿ ಕಾಂಟ್ ಡೂ ದ್ಯಾಟ್, ರೈಟ್? ಸೊ ಐ ಹ್ಯಾವ್ ಟು ಎಕ್ಸ್ಪೋಸ್ ದೆಮ್. ಇವ್ರಿಗೆ ಸೌಜನ್ಯದಲ್ಲಿ ನ್ಯಾಯ ಬೇಕಂತೆ. ಎಂತ ಜೋಕು! ಇವ್ರ ಹೆಣ್ಮಕ್ಳಿಗೇನೆ ಈ ತರ ಮೆಸೇಜ್ಗಳು ಕಳಿಸ್ತಾರೆ ಅಂದ್ರೆ ಅವ್ರು ಏನ್ ಹೆಣ್ಮಕ್ಳಿಗೋಸ್ಕರ ನ್ಯಾಯ ಕೇಳೋರು? ಇಂಥವ್ರಿಂದಾನೇ ನಮ್ಮ ಸಮಾಜ ಹಾಳಾಗ್ತಾ ಇರೋದು. ಓಕೆ. ಸೊ ರಮ್ಯಾ ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ರೇಪು, ಮರ್ಡರು, ಹ್ಯಾರೆಸ್ಮೆಂಟ್ ಆಗ್ತಾ ಇರೋದು. ನಮಗೆ ಈ ತರ ಮೆಸೇಜಸ್ಗಳು ಕಳಿಸ್ತಾರಂದ್ರೆ ಸಾಮಾನ್ಯ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ ನೀವು. ಓಕೆ, ಇದು ಹೇಳ್ಬೇಕಾಗಿರೋದು ಯಾರಾದ್ರೂ ಒಬ್ರು ಹೇಳ್ಬೇಕಾಗಿತ್ತು. ದಯವಿಟ್ಟು ನೀವು ಹೇಳಿದೀರಾ ಅಷ್ಟೇ. ಅಫ್ಕೋರ್ಸ್. ಆಮೇಲೆ ಲಕ್ಷ್ಮಿ ಅವ್ರೆ, ನನ್ ಬಗ್ಗೆ ಮಾತ್ರ ಅಲ್ಲ, ಸುದೀಪ್ ಯಶ್ನು ಬಿಡಿ, ಅವ್ರ ಹೆಂಡತಿ ಮಕ್ಳನ್ನು ಬಿಟ್ಟಿಲ್ಲ ಇವ್ರೆ. ಅವ್ರ ಚಿಕ್ಕ ಚಿಕ್ಕ ಮಕ್ಳ ಬಗ್ಗೆನೂ ಅಷ್ಟು ಕೆಟ್ಟ ಪದಗಳು ಯೂಸ್ ಮಾಡಿದ್ದಾರೆ. 2 years ಬ್ಯಾಕ್ ಐ ಹ್ಯಾವ್ ಪೋಸ್ಟೆಡ್ ಅಬೌಟ್ ದಿಸ್. ಐ ಅಂಡರ್ಸ್ಟ್ಯಾಂಡ್ ಫ್ಯಾನ್ ವಾರ್ಸ್. ನೀವ್ ಏನೇನಿದ್ರು ನೀವ್ ಹೀರೋಗಳು ನೀವ್ ಇಟ್ಕೊಳ್ಳಿ. ಫ್ಯಾಮಿಲಿ ಏನಕ್ಕೆ ತರಿಸ್ತೀರಾ ನೀವು ಮಧ್ಯದಲ್ಲಿ? ಆ ಮಕ್ಳನ್ನು ಬಿಟ್ಟಿಲ್ಲ. ಆ ಮಕ್ಳ ಬಗ್ಗೆ ಅಷ್ಟು ಕೆಟ್ಟ ಅಂದ್ರೆ ಎಂತ ಸಮಾಜದಲ್ಲಿ ಇದೀವಿ ಅಂತ ನೀವು ಯೋಚನೆ ಮಾಡಿ. ಆಸ್ ಅ ವುಮೆನ್, ಒಂದ್ ಹೆಣ್ಣಾಗಿ ನಾನು ಬೇರೆ ಹೆಣ್ಮಕ್ಳಿಗೋಸ್ಕರ ನಾನು ಮಾತಾಡದೆ ಹೋದ್ರೆ ವಾಟ್ ಇಸ್ ಮೈ ಪರ್ಪಸ್? ಓಕೆ, ನಾವ್ ಇರ್ತೀವಿ ಇವತ್ತು, ನಾಳೆ ನಾವ್ ಇರಲ್ಲ. ಬಟ್ ಇಮ್ಯಾಜಿನ್ ದ ಫ್ಯೂಚರ್ ಆಫ್ ವಿಮೆನ್ ಇನ್ ದಿಸ್ ಕಂಟ್ರಿ.